ಇಂಜುವಲ್ಲಿ ಪೋಯಿನಿ ಬಲು ಹೋಯ್ತಾ ಬಲು ಹೋಯ್ತು ಬಕ್ಕ ನಮ್ಮ ಇಂಜಿನ್ ನನ್ನ ಒಂದು ಪೀಸ್ ಉಂಟು ಹೋಯ್ತು ಇಂಚು ಅನ್ನಕ ಅವರ ಬಲಿ ಬಾಕಿ ಅಂಚೆ ಅಂಕನೆ ಪೂರ್ತಿ ದಾಡದ ಹತ್ರ ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ 4 ಜನ ರಕ್ಷಣೆ ಮಾಡಿದ ಸ್ಥಳೀಯರು ಇದರಲ್ಲಿ ಸಹಕಾರ ಕೊಟ್ಟವರು ನಮ್ಮದೆಲ್ಲ ಒಂದು ಇಲ್ಲಿನ ಮೀನುಗಾರಿಕರ ಒಂದು ಕೈನಂಬಣಿ ಪಡೆಯವರು ಹಾಗೆ ಇವರು ಯೋಗೇಶನ್ನ ತಕ್ಷಣ ನಮಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ನಮಗೆ ಏನಂತ ಗೊತ್ತಾಗಿಲ್ಲ ಅದು ಓಡಿ ಬಂದು ಅಷ್ಟೊತ್ತಿಗೆ ನಮ್ಮ ಪ್ರವೀಣಣ್ಣ ಇದ್ದರು. ಪ್ರತಿಕೂಲ ವಾತಾವರಣವಿದ್ದಾಗ ಏನಂತ ಗೊತ್ತಿಲ್ಲ ನಮ್ಮ ಮೀನುಗಾರರು ಬದುಕಿದ್ರೆ ನಾಳೆ ಸಹ ದುಡಿಯಬಹುದು. ಆದರೆ ಏನೋ ಪಾಪ ಹೊಟ್ಟೆ ಹಸಿವಿಗಾಗಿ ಹೋಗ್ತಾರೆ. ದೊಡ್ಡ ದುರಂತ ಆಗುವುದನ್ನು ಇವತ್ತು ಆ ದೇವರು ತಪ್ಪಿಸಿದ್ದಾರೆ. ಆ ಭಗವಂತ ಗಣಪತಿ ತಪ್ಪಿಸಿದ್ದನ್ನು ನಾವು ಎಣಿಸಬೇಕು. ಯಾವ ವ್ಯವಸ್ಥೆಗಳಿಲ್ಲ. ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಪ್ರವೀಣನ ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್, ಆ ರೋಪ್ ಆಗಿರ್ಬೋದು, ಲೈಫ್ ಜಾಕೆಟ್ ಆಗಿ ತರಲಿಕ್ಕೆ ಓಡಿದ್ದಾರೆ. ಇದನ್ನು ಎಷ್ಟು ದೊಡ್ಡ ಭಾರ ಏನಿಲ್ಲ, ಒಂದು ಟನ್ ಭಾರ ಏನಿಲ್ಲ, ಅಮೂಲ್ಯವಾದ ಜೀವವನ್ನು ಉಳಿಸ್ತದೆ. ಇವತ್ತು ಅವರ ಜೀವ ಉಳಿಸಿದ್ದು ಇದೆ. ಈಶ್ವರಣ್ಣ ಮತ್ತು ಪ್ರವೀಣನ ತಗೊಂಡು ಹೋದಾಗ ಅವರಿಗೆ ಹಾಕಿದ ಕರ್ಕೊಂಬಂದರು. ದಯವಿಟ್ಟು ಎಲ್ಲರ ಹತ್ರ ಮೀನುಗಾರರ ಹತ್ರ ಹೇಳುವುದು, ದಯವಿಟ್ಟು ಇಂಥದನ್ನು ಉಪಯೋಗಿಸಿ.